ಬಿಜೆಪಿ ಜೆಡಿಎಸ್ದೇನು ಈ 4 ರಾಜ್ಯಸಭಾ ಕ್ಷೇತ್ರಗಳ ಪೈಕಿ ಮೈತ್ರಿಗೆ ಒಂದು 4 ರಾಜ್ಯಸಭಾ ಸ್ಥಾನಗಳ ಪೈಕಿ ಮೈತ್ರಿಗೆ ಒಂದು ಸ್ಥಾನ ಸಿಗುತ್ತೆ ಶಾಸಕರ ಸಂಖ್ಯೆಯ ಲೆಕ್ಕಾಚಾರದ ಮೇಲೆ. 3 ಕಾಂಗ್ರೆಸ್ಸಿಗೆ, 1 ಬಿಜೆಪಿಗೆ 48 ಶಾಸಕರ ಮತಗಳು ಬೇಕು. ಇದೇ ಜೂನ್ಗೆ ದೇವೇಗೌಡರು ನಿವೃತ್ತಿ ಆಗ್ತಾರೆ, ಅವರ ರಾಜ್ಯಸಭಾ ಅವಧಿ ಮುಗಿಯುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮರು ಆಯ್ಕೆ ಮಾಡಿ ಕಳಿಸುವ ಚರ್ಚೆ ಇದ್ದಂತೆ ದೇವೇಗೌಡರನ್ನು ಕಳಿಸುವ ಚರ್ಚೆ ಇದೆ. ಕುಮಾರಸ್ವಾಮಿ ಅವರು ದೆಹಲಿ ಮಟ್ಟದಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ನಿತಿನ್ ನವೀನ್ರನ್ನ ಭೇಟಿಯಾಗಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆ ನಡೆಸಿದಾರಂತೆ. ರಾಜ್ಯ ಬಿಜೆಪಿ ನಾಯಕರು ಒಪ್ಪುತ್ತಾರಾ? ಕುತೂಹಲ ಇರೋದದು. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಳೆದ ಸಲದಂತೆ ಈ ಸಲವೂ ದೇವೇಗೌಡರು ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗಿ ಹೋಗುವ ಚರ್ಚೆ. 48 ಮತಗಳು ಬೇಕು. ಬಿಜೆಪಿಗೆ ತಮ್ಮವರೊಬ್ಬರನ್ನು ಆಯ್ಕೆ ಮಾಡುವ ಅವಕಾಶ ಇದ್ದೇ ಇದೆ. ಆನಂದ್ ಬೈದನ ಮನೆ ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಎಸ್ ಪ್ರಶಾಂತ್, ಅದೇ ನೋಡಿ, ಇವತ್ತಿನ ಬಿ ಜೆ ಪಿ ಹೈಕಮಾಂಡ್ ನಡೀತಾ ಇರುವ ರೀತಿಯನ್ನು ಗಮನಿಸಿದಾಗ ರಾಜ್ಯ ಬಿ ಜೆ ಪಿ ನಾಯಕರು ಒಪ್ತಾರಾ ಅನ್ನುವ ಪ್ರಶ್ನೆಗೆ ಅರ್ಥವೇ ಇಲ್ಲ. ಯಾಕೆಂದರೆ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸ್ಬೇಕೋ ಬಿಡಬೇಕು ಅಂತಕ್ಕಂಥ ಅಂತಿಮ ನಿರ್ಧಾರ ದಿಲ್ಲಿಲಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಅಮಿತ್ ಶಾ ನಡುವೆ ನಡೆಯುತ್ತೆ. ಎಸ್, ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಅಮಿತ್ ಶಾ ಅವರ ನಡುವಿನ ಚರ್ಚೆಯಲ್ಲೇ ಇದು ಅಂತಿಮ ಆಗಬೇಕು. ಬಿಟ್ಟರೆ ಕರ್ನಾಟಕದ ನಾಯಕರು ಏನೇ ಅಭಿಪ್ರಾಯ ಹೇಳಿದರೂ ಕೂಡ ಹೈಕಮಾಂಡ್ ಹೇಗೆ ನೋಡುತ್ತೆ ಅಂತಕ್ಕಂಥದ್ದು ಮುಖ್ಯ. ನನಗನ್ಸುತ್ತೆ ಅಜಿತ್, ಈಗ ನೋಡಿ, ಲಿಂಗಾಯತ ಸಮುದಾಯದ ಅತ್ಯಂತ ಪರಮೋಚ್ಚ ನಾಯಕ ಯಾರು? ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಸ್ವತಃ ಅಮಿತ್ ಶಾ ಬಂದರು. ಹೌದು, ಇದೇನು ರಾಕೆಟ್ ಸೈನ್ಸ್ ಅಲ್ಲ. 2028ರಲ್ಲಿ ಲಿಂಗಾಯತ ಮತಗಳ ಕ್ರೋಢೀಕರಣ ಆದರೆ ಮಾತ್ರ ನಮ್ಗೆ ಲಾಭ ಆಗುತ್ತೆ ಅನ್ನೋದು ಬಿ ಜೆ ಪಿಯ ಯೋಚನೆ. ಆ ಕಾರಣದಿಂದ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಕೂಡ ಆಚರಿಸಲಾಯಿತು. ಒಕ್ಕಲಿಗ ಸಮುದಾಯದ ಅತ್ಯಂತ ಪರಮೋಚ್ಚ ನಾಯಕ ಯಾರು? ದೇವೇಗೌಡರು.
ಈಗ ದೇವೇಗೌಡರು ರಾಜ್ಯಸಭಾ ಸೀಟ್ ಬೇಕು ಅಂತ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ದಿಲ್ಲಿಗೆ ಹೋಗಿ ಎಲ್ಲ ನಾಯಕರ BJP ನಾಯಕರ ಮನೆಗಳಿಗೂ ಹೋಗಿ ಬಂದಿದ್ದಾರೆ. ಒಂದು ವೇಳೆ JDS ಹಠ ಹಿಡಿತು ಅಂತ ಅನ್ಕೊಳ್ಳೋಣ, ನಮ್ ಕೊಡಿ ಅಂತಕ್ಕಂಥ ಚರ್ಚೆಗಳು ಶುರುವಾದವು. ಓಕೆ, ಆಗ BJP ಹೈಕಮಾಂಡ್ ದೇವೇಗೌಡರ ಹೆಸರನ್ನು ನಿರಾಕರಿಸಿದ್ರೆ ಡೆಫಿನೆಟ್ಲಿ ಮೈತ್ರಿ ಅಲ್ಲ, ಬರೀ ಮೈತ್ರಿ ಅಲ್ಲ, ಇಟ್ ವಿಲ್ ಡೆಂಟ್ ಒಕ್ಕಲಿಗ ವೋಟ್ಸ್ ಫಾರ್ BJP. ಈಗ ದೇವೇಗೌಡರು ಅಂದರೆ ಈಗ ದೇವೇಗೌಡರು ಕೇಳಲೇ ಇಲ್ಲ, ಒಳಗಿಂದೊಳಗೆ ಏನೋ ನಡೀತಾ ಇತ್ತು ಅನ್ನೋದು ಮಾತು ಬೇರೆ. ಬಟ್ ದೇವೇಗೌಡರು ಲೆಜೆಂಡ್ ಆಫ್ ದಂತಕಥೆ ಒಂದು ಒಕ್ಕಲಿಗ ಸಮುದಾಯದಲ್ಲಿ. ಅವರಿಗೆ ವಯಸ್ಸಾಗಿದೆ, ಎಲ್ಲವೂ ನಿಜ ಆದರೂ ಕೂಡ ದೇವೇಗೌಡರಿಗೆ ಟಿಕೆಟ್ BJP ನಿರಾಕರಿಸ್ತು ಅನ್ನೋದು ಹೌದು. BJPಗೆ ಒಕ್ಕಲಿಗ ಸಮುದಾಯದಲ್ಲಿ ಮುಂದೇನು ಇನ್ರೋಡ್ಸ್ ಮಾಡಬೇಕು ಅಂತ BJP ಅಂದ್ಕೊಳ್ಳುತ್ತೆ, ಅದಕ್ಕೊಂದು ರೀತಿಯ ಬಾಧಕ ಅದು. ಆ ಕಾರಣದಿಂದ BJP ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ನೀವೊಂದು ಇಮ್ಯಾಜಿನ್ ಪೋಸ್ಟ್ ದೇವೇಗೌಡ ಸಿನಾರಿಯೋದಲ್ಲಿ BJP ಹೆಂಗೆ ಯೋಚನೆ ಮಾಡುತ್ತೆ, ಇದೆಲ್ಲ ಗೊತ್ತಿದ್ದಾಗ ಟಿಕೆಟ್ ನಿರಾಕರಿಸೋದು BJPಗೂ ಕೂಡ ಕಷ್ಟ ಆಗ್ಬೋದು. ಆ ಕಾರಣದಿಂದಲೇ JDS ಹೆಜ್ಜೆ ಮುಂದಿಡ್ತಾ ಹೋಗ್ತಾ ಇದೆ. ಎರಡನೇ ಅಂಶ, ಒಂದು ವೇಳೆ ದೇವೇಗೌಡರಿಗೆ ಟಿಕೆಟ್ ನಿರಾಕರಿಸಿದ್ರೆ BJP JDSನ ಮೈತ್ರಿಯ ಭವಿಷ್ಯ ಏನು ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಈಗ ನೀವು ಟಿಕೆಟ್ ಹಂಚಿಕೆ ಮಾಡುವಾಗ ಅಜಿತ್, ಈಗ ಲೋಕಸಭೆಗೆ ಮಾಡ್ತಾ ಇದ್ರು, BJP ಬಾರ್ಗೇನ್ ಮಾಡಿ ಹೇಳ್ತು ನಾವು 3 ಸೀಟ್ ಕೊಡ್ತೀವಿ ಅಂತ. ಹೌದು. ಬಟ್ ದೇವೇಗೌಡರ ಸೀಟ್ ಬಂದಾಗ, ಸ್ವತಃ ದೇವೇಗೌಡರ ಪರ್ಸ್ನಲ್ ಟಿಕೆಟ್ ಬಂದಾಗ ನಾವು ಯೋಚನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು BJP ಏನಾದರೂ ಅದನ್ನು ಎಳಿತಾ ಹೋದರೆ ಅದರ ಪೊಲಿಟಿಕಲ್ ಕಾಂಬಿನೇಷನ್ಸ್ ಏನು, ಯಾವ ಕಾಂಟೆಕ್ಸ್ಟಲ್ಲಿ, ಯಾವ ಸಮಯದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಅನ್ನುವ ಚರ್ಚೆ ಒಕ್ಕಲಿಗ ಸಮುದಾಯದಲ್ಲಿ ನಡೀತಾ ಇರುವಾಗ, ನೀವೊಂದು ವೇಳೆ ಟಿಕೆಟ್ ಮಿಸ್ ಆಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾಳೆ ಒಕ್ಕಲಿಗ ವೋಟ್ಸ್ಗಳು ಸಾರಾಸಗಟಾಗಿ ಆ ಕಡೆ ಶಿಫ್ಟ್ ಆಗ್ಬೋದು. ಹೌದು ಹೌದು, ಎಲ್ಲ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ಗಳು ನಡೀತವೆ. ಈ ಕಾರಣದಿಂದ ನನಗನ್ಸುತ್ತೆ ದೇವೇಗೌಡರು ಬೇಕೇ ಬೇಕು ಅಂತ ಹಠ ಹಿಡಿದ್ರೆ, JDS ಇಲ್ಲ ದೇವೇಗೌಡರಿಗೆ ಕೊಡಲೇಬೇಕು ಅಂತ ಹಠ ಹಿಡಿದ್ರೆ, ಒಂದು BJPಗೆ ಅದನ್ನು ನಿರಾಕರಿಸೋದು ಕಷ್ಟ ಆಗ್ಬೋದು. ರಾಜ್ಯ ನಾಯಕರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನು ನಿರಾಕರಿಸೋದು ಕಷ್ಟ ಆಗ್ಬೋದು. ಎರಡನೇದು, ಅದು ಡೈರೆಕ್ಟ್ಲಿ ಇಟ್ ವಿಲ್ ಹ್ಯಾವ್ ಎ ಬೇರಿಂಗ್ ಆ್ಯಂಡ್ ಇಂಪ್ಲಿಕೇಶನ್ಸ್ ಆನ್ BJP JDS ಮೈತ್ರಿ ಇನ್ 2028 ಮತ್ತು ZP TP BBMP ಎಲ್ಲವೂ ಕೂಡ. ಈಗ ನನಗನ್ಸುತ್ತೆ ಅಜಿತ್, ದೇವೇಗೌಡರು ಹಠನೇ ಹಿಡಿದ್ರೆ, ನನಗೆ ಬೇಕು ಅನ್ನೋದನ್ನು ಹೇಳಿದರೆ BJP ಹೈಕಮಾಂಡ್ ಒಂದು ಮರು ಮಾತಿಲ್ಲದೆ ಕೊಡಬೇಕಾಗತ್ತೆ, ನಿರಾಕರಿಸುವ ಸ್ಥಿತಿಯಲ್ಲಿ ಇದ್ದಂತೆ ನನಗೆ ಕಾಣ್ತಾ ಇಲ್ಲ. ಎಸ್, ಆನಂದ್ ಇದ್ದಾರೆ ನಮ್ಮ ಜೊತೆಗೆ. ಆನಂದ, ರಾಜ್ಯ BJP ನಾಯಕರು ಒಪ್ತಾರಾ? ಪ್ರಶ್ನೆನೇ ಇರ್ರಿಲೆವೆಂಟು ಅಂತ ಕೇಳೋರು ಯಾರು? ಎಸ್ ಅಜಿತ್, ಒಂದು ಸ್ಥಾನ BJPಗೆ ಬರ್ತಾ ಇದೆ ರಾಜ್ಯಸಭಾ ಚುನಾವಣೆಯಲ್ಲಿ. ಆದರೆ ರಾಜ್ಯಸಭಾ ಒಂದು ಸ್ಥಾನವನ್ನು ಪಡ್ಕೋಬೇಕು ಅನ್ನುವಂಥ ಪ್ರಯತ್ನವನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗಿರ್ತಕ್ಕಂಥ ಇತಿಮಿತಿ ಒಳಗಡೆ ದೆಹಲಿ ನಾಯಕರಿಗೆ ಕರ್ನಾಟಕದ ಓರ್ವ ಹಿರಿಯ ನಾಯಕರೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಪಾರ್ಟಿ ಪ್ಲಾಟ್ಫಾರ್ಮಲ್ಲಿ ಅವರು ಈಗಾಗಲೇ ಮಾಡಿದ್ದಾರೆ. ಆದರೆ ಮೈತ್ರಿ ಇರುವ ಕಾರಣಕ್ಕಾಗಿ ದೇವೇಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆ ಕಳಿಸಬೇಕು ಅಂತಕ್ಕಂಥ ಚರ್ಚೆಗಳು ನಡೆದಿರುವಂಥ ಹಿನ್ನೆಲೆಯಲ್ಲಿ BJP ನಾಯಕರು ಸಹಜವಾಗಿ, ಅಂದರೆ ರಾಜ್ಯ ಮಟ್ಟದ ನಾಯಕರೆಲ್ಲರೂ ಕೂಡ ಸ್ಥಳೀಯ ಹಿರಿಯ ನಾಯಕರಿಗೆ ಅವಕಾಶ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅಂತಿಮ ತೀರ್ಮಾನವನ್ನು BJP ನಾಯಕತ್ವ, ಕೇಂದ್ರ ನಾಯಕತ್ವರು ಈ ಬಗ್ಗೆ ತೀರ್ಮಾನವನ್ನು ಮಾಡುತ್ತೆ. ಅದೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಆದರೆ ನಿಜವಾಗ್ಲೂ ಕೂಡ ಮೈತ್ರಿಯನ್ನು ಎಷ್ಟರ ಮಟ್ಟಿಗೆ ಕಂಟಿನ್ಯೂ ಮಾಡಬೇಕು, ಮೈತ್ರಿಯಿಂದ ಆಗ್ತಕ್ಕಂಥ ಲಾಭ ನಷ್ಟದ ಬಗ್ಗೆಯೂ ಕೂಡ ಸಹಜವಾಗಿ BJPಯ ಒಂದು ಸರ್ಕಲಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ನಡೀತಾ ಇದ್ದಾವೆ. ಸೊ ಈಗ ದೇವೇಗೌಡರು ಒಂದೊಮ್ಮೆ ನನಗೆ ಈ ಸೀಟ್ ಬೇಕು ಅಂತ ಕೇಳಿದರೆ ಹೈಕಮಾಂಡ್, BJP ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸಹಜ ಪ್ರಶಾಂತ್ ಅವರು ಹೇಳಿದಾಗೆ ಇದು ಮೈತ್ರಿ ಮೇಲೆ ಪರಿಣಾಮಗಳಾಗುತ್ತೆ ಮತ್ತು ಇದು ಸಹಜವಾಗಿ ಒಕ್ಕಲಿಗ ಮತ ಬ್ಯಾಂಕಿನ ಮೇಲೂ ಕೂಡ ನಿರ್ದಿಷ್ಟವಾಗಿ ಒಂದಿಷ್ಟು ಪರಿಣಾಮಗಳನ್ನು ಉಂಟು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ BJP ನಾಯಕತ್ವ ಎಲ್ಲವನ್ನೂ ಕೂಡ ಆಳ್ದು ತೂಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ BJP ನಾಯಕರಿಗೆ ಮತ್ತೊಂದು ಸಲ ದೇವೇಗೌಡರನ್ನ ಕಳಿಸೋ ಸಂಬಂಧಪಟ್ಟ ಹಾಗೆ ಇಷ್ಟ ಇದ್ದಂಗಿಲ್ಲ. ಅವರು ಸಹಜವಾಗಿ ಪಕ್ಷದ ಒಬ್ಬ ಹಿರಿಯ ನಾಯಕರಿಗೆ ಅವಕಾಶ ಆಗಲಿ ಅಂತಕ್ಕಂಥ, ಯಾಕಂದರೆ ಅವರಿಗೆ 65 ಜನ ಸದಸ್ಯರುಗಳಿದ್ದಾರೆ, JDS ಕೇವಲ 18 ಸದಸ್ಯರುಗಳಿದ್ದಾರೆ.
ಇಷ್ಟು ದೊಡ್ಡ ಸಂಖ್ಯೆಯ ಸದಸ್ಯ ಬಲ ಇರುವಂಥ ಕಾರಣಕ್ಕಾಗಿ ಅನಾಯಾಸವಾಗಿ ಬಿಜೆಪಿಗೆ ಬರ್ತಾ ಇರತಕ್ಕಂಥ ರಾಜ್ಯಸಭಾ ಸ್ಥಾನವೊಂದನ್ನು ಪಕ್ಷದ ನಾಯಕರಿಗೆ ಕೊಡಲಿ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯಸಭಾ ಸದಸ್ಯರಾಗಬೇಕು ಅಂತಕ್ಕಂಥ ಪ್ರಯತ್ನ ನಡೆಸಿರುವಂಥ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನವನ್ನು ಕೂಡ ದೆಹಲಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯ ಘಟಕದಲ್ಲಿರ್ತಕ್ಕಂಥ ಕೆಲ ಪ್ರಮುಖರು ದೆಹಲಿ ನಾಯಕರಿಗೂ ಕೂಡ ಇಂಥವ್ರನ್ನ ಮಾಡಿ ಅಂತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಆದರೆ ದೇವೇಗೌಡರ ವಿಚಾರದಲ್ಲಿ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗತ್ತೆ. ಆದರೆ ಈ ಮೈತ್ರಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮೈತ್ರಿ ನಮಗಾದಂಥ ಲಾಭ ಏನು, ಮುಂದೆ ಎಷ್ಟು ಮಟ್ಟಿಗೆ ಲಾಭ ಆಗ್ಬೋದು, ಈ ರೀತಿಯಾಗಿ ಎಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಮೈತ್ರಿಯ ಕಾರಣಕ್ಕಾಗಿ ಕೆಲವು ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳಾಗುತ್ತೆ. ಮತ್ತು ಇನ್ನೊಂದು ಸಹಜವಾಗಿ ಬಿ ಜೆ ಪಿ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು, ದೇವೇಗೌಡರ ಸೇವೆ ರಾಷ್ಟ್ರ ಮಟ್ಟದಲ್ಲಿ ಅಗತ್ಯ ಇದೆ, ಆದರೆ ಅವರನ್ನು ಬೇರೆ ರಾಜ್ಯದಲ್ಲೂ ಕೂಡ ಅವರನ್ನು ಆಯ್ಕೆ ಮಾಡ್ತಕ್ಕಂಥ ಆಪ್ಷನ್ಸ್ ಕೂಡ ಇದೆ. ಆದರೆ ಕರ್ನಾಟಕದಿಂದ ಪಕ್ಷದ ಹಿರಿಯ ನಾಯಕರಿಗೆ ಅವಕಾಶ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಕೂಡ ಕೇಂದ್ರ ಬಿ ಜೆ ಪಿ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ದೇವೇಗೌಡರ ಪರವಾಗಿ ಕುಮಾರಸ್ವಾಮಿ ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ತಮಗೆ ಅಂದರೆ ರಾಜ್ಯಸಭಾ ಸದಸ್ಯ ಸ್ಥಾನವನ್ನು ದೇವೇಗೌಡರು ಕೊಡಿ ಅಂತಕ್ಕಂಥ ರಿಕ್ವೆಸ್ಟನ್ನು ಕೂಡ ಅವರು ಮಾಡಿದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ರಾಜಕಾರಣದ ಬೇರೆ ಬೇರೆ ಮಜಲುಗಳ ಒಂದು ದೃಷ್ಟಿಯಿಂದಲೂ ಕೂಡ ಯಾವ್ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಮನವರಿಕೆ ಮಾಡುವ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಅಂತಿಮವಾಗಿ ಜೂನ್ 10ರ ವೇಳೆಗೆ ಅಥವಾ 15ರ ವೇಳೆಗೆ ಬಿ ಜೆ ಪಿ ನಾಯಕತ್ವ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುತ್ತೆ. ಆ ನಿರ್ಧಾರವನ್ನು ಅನಿವಾರ್ಯವಾಗಿ ರಾಜ್ಯ ಬಿ ಜೆ ಪಿ ನಾಯಕರು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.